ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿಯನ್ನು ನೀಡುತ್ತದೆ. ಆಚಿ ಮೆಣಸಿನ ಪುಡಿ ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿ. ಸ್ವಾಮಿ ಸ್ಟೇಡಿಯಂನಲ್ಲಿ ಕಾಲ್ತುಳಿತಕ್ಕೆ 11 ಸಾವು ಪ್ರಕರಣ. ಮೃತಪಟ್ಟವರಿಗೆ 25 ಲಕ್ಷಕ್ಕೆ ಪರಿಹಾರವನ್ನು ಹೆಚ್ಚಿಸಿದ್ದಾರೆ ಸಿಎಂ ಸಿದ್ದರಾಮಯ್ಯ. ಮಾನವ ಹಕ್ಕುಗಳ ಆಯೋಗದ ಮಧ್ಯಂತರ ಶಿಫಾರಸಿನ ಅನ್ವಯ ಹೆಚ್ಚಳ ಮಾಡಲಾಗಿದೆ. ಮೊದಲು ಮೃತಪಟ್ಟವರಿಗೆ 10 ಲಕ್ಷ ಪರಿಹಾರವನ್ನು ನೀಡಲಾಗಿತ್ತು. ಜೂನ್ 6ರಂದು ಚಿನ್ನಸ್ವಾಮಿ ಸ್ಟೇಡಿಯಂಗೆ ಭೇಟಿ ನೀಡಿ ಪರಿಶೀಲಿಸಿತ್ತು ಆಯೋಗ. 3 ಸುಮೋಟೋ ಕೇಸನ್ನು ದಾಖಲಿಸಿಕೊಂಡಿತ್ತು ಮಾನವ ಹಕ್ಕುಗಳ ಆಯೋಗ. ಇದೀಗ 10 ಲಕ್ಷ ಪರಿಹಾರದ ಜೊತೆಗೆ ಹೆಚ್ಚುವರಿ 15 ಲಕ್ಷ ಹಣವನ್ನು ನೀಡಬೇಕು ಅಂತ ಶಿಫಾರಸನ್ನ ಮಾಡಲಾಗಿತ್ತು. ಸರ್ಕಾರಕ್ಕೆ ಶಿಫಾರಸನ್ನ ಮಾಡಿತ್ತು ಮಾನವ ಹಕ್ಕುಗಳ ಆಯೋಗ. ಅದರಂತೆಯೇ ಇದೀಗ ಹೆಚ್ಚಿಗೆ ಮಾಡಲಾಗಿದೆ. ಏನು ಪರಿಹಾರ ಹಣ ನೀಡ್ತೀವಿ ಅಂತ ಹೇಳಿದ್ರು, ಆ ಹಣ 10 ಲಕ್ಷ ಅನೌನ್ಸ್ ಮಾಡಿದ್ರು ಮೊದಲಿಗೆ. ಆದರೆ ಇದಕ್ಕೆ ಆಕ್ರೋಶ ಅಸಮಾಧಾನ ಎಲ್ಲ ವ್ಯಕ್ತವಾಗಿತ್ತು. 10 ಲಕ್ಷ ಹೇಗೆ ಏನು ಅಂತ. ಇದೀಗ ಹೆಚ್ಚುವರಿ 15 ಲಕ್ಷ, ಅಲ್ಲಿಗೆ 25 ಲಕ್ಷ ಹಣವನ್ನು ನೀಡ್ತೀವಿ ಅಂತ ಅನೌನ್ಸ್ ಮಾಡಲಾಗಿದೆ. ಮಾನವ ಹಕ್ಕುಗಳ ಆಯೋಗ ಘಟನೆ ನಡೆದಂಥ ಸ್ಥಳಕ್ಕೆ ಭೇಟಿ ಕೊಟ್ಟಿತ್ತು. ಅಲ್ಲಿನ CCTV ವಿಜುವಲ್ಸ್ ಸೇರಿದಂತೆ ಎಲ್ಲವನ್ನು ಕೂಡ ಪರಿಶೀಲನೆ ಮಾಡಲಾಗಿತ್ತು. ಪ್ರತ್ಯೇಕವಾಗಿ 3 ಸುಮೋಟೋ ಕೇಸಸ್ಗಳನ್ನು ದಾಖಲಿಸಿಕೊಳ್ಳಲಾಗಿತ್ತು. ಇದೀಗ ಪರಿಹಾರ ಧನವನ್ನು ಹೆಚ್ಚಳ ಮಾಡಲಾಗಿದೆ. 10ರಿಂದ 25 ಲಕ್ಷಕ್ಕೆ ಏರಿಕೆ ಮಾಡಲಾಗಿದೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನೀಡ್ತಾರೆ ನಾವು ಪ್ರತಿನಿಧಿ ಶಿವು. 10 ಲಕ್ಷ ಸಾಕಾಗಲ್ಲ, ಹೆಚ್ಚಿನ ಅಮೌಂಟನ್ನು ಅನೌನ್ಸ್ ಮಾಡಬೇಕು ಅಂತ ಸರ್ಕಾರದ ಕೆಲವರು ನಾಯಕರುಗಳು ಕೂಡ ಹೇಳಿದ್ದುಂಟು. ಮಾನವ ಹಕ್ಕುಗಳ ಆಯೋಗ ಶಿಫಾರಸು ಮಾಡಿದ್ದು ಇದೆ. ಸೊ ಇದೀಗ ಹೆಚ್ಚಿನದಾಗಿ ಅನೌನ್ಸು ಮಾಡಲಾಗಿದೆ. ಈ ಶಿಫಾರಸಿನಲ್ಲಿ ಏನೆಲ್ಲ ಇತ್ತು ಅಂತ ಶಿವು? ಓಕೆ, ಸಂಪರ್ಕ ಕಡಿತ ಆಗಿದೆ ನೋಡಿ. 25 ಲಕ್ಷಕ್ಕೆ ಪರಿಹಾರವನ್ನು ಹೆಚ್ಚಿಸಿ ಸಿಎಂ ಅಧಿಕೃತವಾಗಿ ಅನೌನ್ಸ್ ಮಾಡಿದ್ದಾರೆ. ಮೊದಲಿಗೆ ಮೃತಪಟ್ಟವರಿಗೆ 10 ಲಕ್ಷ ಪರಿಹಾರವನ್ನು ನೀಡಲಾಗುತ್ತೆ ಅಂತ ಸಿಎಂ ತಿಳಿಸಿದ್ರು. ಜೊತೆಗೆ ಈ ಗಾಯಗಳಾಗಿತ್ತಲ್ಲ, ಆಸ್ಪತ್ರೆಗೆ ದಾಖಲು ಮಾಡಿ ಟ್ರೀಟ್ಮೆಂಟನ್ನು ನೀಡಲಾಗಿತ್ತಲ್ಲ, ಅವರ ಆರೋಗ್ಯದ ಟ್ರೀಟ್ಮೆಂಟ್ನ ಖರ್ಚು ವೆಚ್ಚವನ್ನು ಕೂಡ ನಾವು ನೋಡ್ಕೊಳ್ತೀವಿ ಅಂತ ಅನೌನ್ಸ್ ಮಾಡಿದರು. ಸೊ ಇದೀಗ ಹೆಚ್ಚುವರಿಯಾಗಿ 15 ಲಕ್ಷವನ್ನು ಅನೌನ್ಸ್ ಮಾಡಲಾಗಿದೆ. ಸರ್ಕಾರ ಒಮ್ಮೆಲೆ 10 ಲಕ್ಷ ಅಂದಾಗ ಎಲ್ಲರೂ ಬೇಸರವನ್ನು ವ್ಯಕ್ತಪಡಿಸಿದರು. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಶಿವು. ಮಾನವ ಹಕ್ಕುಗಳ ಆಯೋಗ ಮಾಡಿದಂಥ ಶಿಫಾರಸಿನಲ್ಲಿ ಏನೆಲ್ಲ ಇದೆ ಅಂತ? ನೀತಿ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ನಡೆದಂತಹ ಕಾಲ್ತುಳಿತ ಪ್ರಕರಣದಲ್ಲಿ 11 ಮಂದಿ ಸಾವಿಗೀಡಾಗಿದ್ರು. ಸುಮಾರು 66 ಮಂದಿ ಗಾಯಾಳುಗಳಾಗಿದ್ರು. ಅದರಲ್ಲಿ ಇನ್ನೂ ಕೆಲವರು ಆಸ್ಪತ್ರೆಗಳಲ್ಲಿ ಚಿಕಿತ್ಸೆಯನ್ನ ಮುಂದುವರೆಸಿದ್ದಾರೆ. ಸೊ ಈ ಒಂದು ವಿಚಾರದ ಬಗ್ಗೆ ಈಗಾಗಲೇ ನಾನಾ ತನಿಖೆಗಳು ಕೂಡ ಈಗಾಗಲೇ ಪ್ರಾರಂಭವಾಗಿದೆ. ಒಂದು ಕಡೆ CID ತನಿಖೆ, ಮತ್ತೊಂದು ಕಡೆ ನ್ಯಾಯಾಂಗ ತನಿಖೆ. ಇದರ ಜೊತೆಗೆ ರಾಜ್ಯ ಮಾನವ ಹಕ್ಕುಗಳ ಆಯೋಗ ಕೂಡ ಘಟನೆಗೆ ಸಂಬಂಧಪಟ್ಟಂತೆ ಸಾಕಷ್ಟು ಮಾಹಿತಿಗಳನ್ನ ಎಕ್ಕಿತ್ತು. ಅದರಲ್ಲಿ ಪ್ರಮುಖವಾಗಿ ಕೆಲವು ಶಿಫಾರಸುಗಳನ್ನು ಕೂಡ ಸರ್ಕಾರಕ್ಕೆ ಮಾಡಿತ್ತು. ಅದರಲ್ಲಿ ಆಯೋಗ ಬೋರಿಂಗ್ ಮತ್ತೆ ವೈದೇಹಿ ಆಸ್ಪತ್ರೆಯಲ್ಲಿ ಗಾಯಾಳುಗಳನ್ನು ಕೂಡ ಭೇಟಿ ಮಾಡಿ ಅವರ ಮನವಿಗಳನ್ನು ಕೂಡ ಕೇಳಿತ್ತು. ತದನಂತರ ಸರ್ಕಾರಕ್ಕೆ ಏನು 11 ಜನ ಸಾವನ್ನಪ್ಪಿದ್ದಾರೆ ಅವರಿಗೆ 10 ಲಕ್ಷ ಪರಿಹಾರವನ್ನ ಕೊಟ್ಟರೆ ಸಾಕಾಗೋದಿಲ್ಲ, ನೀವು 25 ಲಕ್ಷ ಪರಿಹಾರವನ್ನ ಕೊಡಬೇಕು, ಪರಿಗಣಿಸಬೇಕು. 15 ಲಕ್ಷ ರೂಗಳನ್ನ ಮೃತಪಟ್ಟವರ ಕುಟುಂಬಗಳಿಗೆ ಹೆಚ್ಚುವರಿಯಾಗಿ ಕೊಡಬೇಕು ಅಂತೇಳಿ ಶಿಫಾರಸನ್ನ ಮಾಡಿತ್ತು. ಆ ಶಿಫಾರಸಿನ ಆಧಾರದ ಮೇಲೆನೆ ಈಗ ಸರ್ಕಾರ ನೆನೆ 25 ಲಕ್ಷ ರೂಪಾಯಿಗಳನ್ನ ಅಧಿಕೃತವಾಗಿ ಘೋಷಣೆ ಮಾಡಿದೆ. ಯಾಕೆಂದ್ರೆ ಮೊದಲು ಸತ್ತ ಸಂದರ್ಭದಲ್ಲಿ 10 ಲಕ್ಷ ರೂಪಾಯಿಗಳನ್ನ ಮೃತಪಟ್ಟವರ ಕುಟುಂಬಕ್ಕೆ ಸರ್ಕಾರ ಘೋಷಣೆ ಮಾಡಿತ್ತು. RCB ಫ್ರಾಂಚೈಸಿ ಕೂಡ 10 ಲಕ್ಷ ರೂಪಾಯಿಗಳನ್ನ ಘೋಷಣೆ ಮಾಡಿತ್ತು. ಹಾಗೆ KCA ಕರ್ನಾಟಕ ಕ್ರಿಕೆಟ್ ಅಸೋಸಿಯೇಷನ್ ಕೂಡ 5 ಲಕ್ಷ ರೂಪಾಯಿಗಳನ್ನ ಬಿಡುಗಡೆ ಮಾಡಿತ್ತು. ಇದರ ಜೊತೆಗೆ ಈಗ ಹೆಚ್ಚುವರಿಯಾಗಿ ಸರ್ಕಾರ 15 ಲಕ್ಷ ರೂಪಾಯಿಗಳನ್ನ ಸೇರಿಸಿ ಒಟ್ಟು 25 ಲಕ್ಷ ರೂಪಾಯಿಗಳನ್ನ ಘೋಷಣೆ ಮಾಡಿದೆ. ಸೊ ಇದು ಮೃತಪಟ್ಟವರ ಕುಟುಂಬಗಳಿಗೆ ಇದು ಲಭ್ಯ ಸಿಗತ್ತೆ ನೀತಿ. ಓಕೆ, ಥ್ಯಾಂಕ್ ಯು ಶಿವ ತಮ್ಮೆಲ್ಲ ಡೀಟೇಲ್ಸ್ಗಾಗಿ.